ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಗೌರಿ ಕಲ್ಯಾಣ ಎನ್ನುವಂತಹ ಧಾರಾವಾಹಿ ಪ್ರಸಾರ ಆಗಲಿದೆ. ಈ ಧಾರಾವಾಹಿಯಲ್ಲಿ ನಟಿ ಶೀಲಾ ಅವರು ಆಕ್ಟ್ ಮಾಡ್ತಾ ಇರುವಂತದ್ದು. ಈಗ ನಿನ್ನ ಜೊತೆ ನನ್ನ ಕತೆ ಎನ್ನುವಂತಹ ಧಾರಾವಾಹಿಯನ್ನು ಕೂಡ ಆಕ್ಟ್ ಮಾಡ್ತಿದ್ದಾರೆ. ಈಗ ಇನ್ನೊಂದು ಸೀರಿಯಲ್ ಕೂಡ ಮಾಡ್ತಾ ಇದ್ದಾರೆ. ಎರಡು ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ, ಏನ್ ಕತೆ ಅನ್ನೋದನ್ನ ಕೇಳೋಣ. ಹೇಗಿದ್ದೀರಾ ಮೇಡಮ್? ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವ್ ಹೇಗಿದ್ದೀರಿ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಗೌರಿ ಕಲ್ಯಾಣ ಅಂದ್ರೆ ಎಲ್ಲಾ ಧಾರಾವಾಹಿಗಳಲ್ಲೂ ತಾಯಿ ಪಾತ್ರ ಮಾಡ್ತಾ ಇದ್ದೀರಾ. ಒಂದ್ ಸ್ವಲ್ಪ ವಯಸ್ಸಿಗೆ ಮೀರಿದ ಪಾತ್ರ ಹೇಗ್ ಅನ್ಸ್ತಿದೆ? ಮ್ಯಾಮ್, ತುಂಬಾ ಕಷ್ಟ ಆಗುತ್ತೆ ಆಕ್ಚುಲಿ. ಹೌದು, ನೀವು ಹೇಳ್ದಾಗೆ ನನ್ನ ವಯಸ್ಸಿಗೂ ಮೀರಿದ ಪಾತ್ರ. ನನ್ನ ನಿಜ ಜೀವನದಲ್ಲಿ ಇಬ್ರು ಪುಟ್ಟ ಮಕ್ಕಳಿದ್ದಾರೆ. ಸೊ ಹಾಗಾಗಿನೇ ನಾನು 8 ವರ್ಷ ನನ್ನ ವೃತ್ತಿ ರಂಗಕ್ಕೆ ವಿದಾಯ ಹೇಳಿದ್ದೆ. ಕಮ್ ಬ್ಯಾಕ್ ಮಾಡಿದ್ದೆ ಈ ಕಲರ್ಸ್ ಚಾನಲ್ ಅಲ್ಲಿ. ಹೌದು, ಈಗ ವಯಸ್ಸಿಗೂ ಮೀರಿದ ಪಾತ್ರ ಅಂದ್ರೆ ನಮ್ಗಾದ್ರೂ ಈಗ 10 ವರ್ಷ ಬಿಫೋರ್ ಯೋಚನೆ ನಮ್ಗೆ ಆಗಲ್ಲ. ಅದು ಪ್ರೆಸೆಂಟ್ ಏನಿದೆ ನಮ್ಮ ವಯಸ್ಸಿಗೆ ಆದಷ್ಟೇ ಯೋಚನೆ ಇರುತ್ತೆ. ಬಟ್ ಕ್ಯಾಮ್ರಾ ಮುಂದೆ ಬಂದಾಗ ನಾವು ದೊಡ್ಡ ಮಕ್ಕಳಿಗೆ ತಾಯಿಯಾಗಿ ಆ ಫೀಲಿಂಗ್ ನಾವು ಕೊಟ್ಟು ಜನಗಳನ್ನ ಮೆಚ್ಚಿಸ್ಬೇಕಲ್ಲ. ಸೊ ಅದು ತುಂಬಾ ದೊಡ್ಡ ಜವಾಬ್ದಾರಿ ಆಕ್ಚುಲಿ. ಇನ್ನು ಆ ಫೀಲಿಂಗ್ ಕೊಡ್ಲಿಲ್ಲ ಅಂದ್ರೆ ಜನ ಅಕ್ಸೆಪ್ಟ್ ಮಾಡಲ್ಲ. ಈ ತಾಯಿ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ ಅಂತ ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ. ಸೊ ಹೌದು, ನನ್ನ ಜವಾಬ್ದಾರಿನ ನಾನು ತಕ್ಕ ಮಟ್ಟಿಗೆ ನಿಭಾಯಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೋದಾ? ಮ್ಯಾಮ್, ಆ್ಯಕ್ಚುಲಿ ನಾನು ಈ ಸೀರಿಯಲ್ನಲ್ಲಿ ಸರಿತಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸರಿತಾ ಅನ್ನೋ ಕ್ಯಾರೆಕ್ಟ್ರೇ ಒಂಥರ ಪಾಸಿಟಿವ್. ನಿಮಗೆ ಗೊತ್ತಿರಬೇಕು, ಹಳೆ ಆ್ಯಕ್ಟ್ರು ಸರಿತಾ ಮ್ಯಾಮು. ಆ ಹೆಸರು ಹೇಳಿದ ತಕ್ಷಣ ನನಗೆ ಮ್ಯಾಮೇ ನೆನಪಾದ್ರು. ಸರಿತಾ ಅವರು ಸಚ್ ಎ ಗ್ರೇಟ್ ಆರ್ಟಿಸ್ಟ್. ಅವ್ರ ಹೆಸರಲ್ಲಿ ನನ್ನ ಪಾತ್ರ ಇದೆ ಅಂತ ತುಂಬ ಖುಷಿ ಇದೆ. ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಅದೇ ಸೇಮ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ನನ್ನ ಸಂಗೀತ ಇದೆ. ಫಸ್ಟ್ ಅಕ್ಷರ ಲಾಸ್ಟ್ ಅಕ್ಷರ ಒಂದೇ ಇದೆ. ಸೊ ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಅಷ್ಟೇ. ಈ ಪಾತ್ರ ಹೆಂಗೆ ಅಂದರೆ, ಮಗ ಕೇಳೋದಕ್ಕೂ ಮುಂಚೆನೇ ನನ್ನ ಮಗ ಈ ಥರ ಇರಬೇಕು, ನನ್ನ ಮಗ ಇಷ್ಟು ಚೆನ್ನಾಗಿರ್ಬೇಕು ಅಂತ ಆಸೆ ಪಡುವಂಥ ಕ್ಯಾರೆಕ್ಟರ್. ಸಾಮಾನ್ಯವಾಗಿ ತಾಯಿದಿರೆಲ್ಲ ಮದುವೆ ಆಯಿತು ಮಕ್ಕಳಾಯಿತು ಅಂದರೆ ತಮ್ಮ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಎಲ್ಲ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ಕೋತಾರೆ. ಇಲ್ಲೂ ಅದೇ ಥರ ನನ್ನ ಮಗ ಚೆನ್ನಾಗಿರ್ಬೇಕು ಅಂತಾನೆ ಯೋಚನೆ ಮಾಡ್ತೀನಿ. ಒಂದು ಒಳ್ಳೆ ಜವಾಬ್ದಾರಿಯುತ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆ ಮನೆಗೆ ಹಿರಿ ಸೊಸೆ ಬೇರೆ. ಈ ಕಡೆ ಮಕ್ಕಳು ಮಗ, ಈ ಕಡೆ ಸೊಸೆಯಾಗಿ ಅತ್ತೆ ಮಾವ ಮೈದ್ನ ನಾದ್ನಿ ಪ್ರತಿಯೊಬ್ರು ಇರ್ತಾರೆ. ಜಾಯಿಂಟ್ ಫ್ಯಾಮಿಲಿ, ಎಲ್ಲರ ಜವಾಬ್ದಾರಿ ನಂದೆ. ಯಾರು ತಿಂಡಿ ಕರೆಕ್ಟಾಗಿ ತಿಂದಿಲ್ವಾ, ಪ್ರತಿಯೊಂದು ಜವಾಬ್ದಾರಿ ನನ್ನ ಮೇಲೆ ಇದೆ. ಸದ್ಯಕ್ಕೆ ನಿಭಾಯಿಸ್ತಾ ಇದ್ದೀನಿ. ಕಷ್ಟ ಆಗ್ತಿದೆ, ನಿಭಾಯಿಸ್ಕೊಂಡು ಹೋಗ್ತೀನಿ. ನಾನು ತುಂಬಾ ರಿಚ್ ಆಗಿದ್ದೀನಿ, ನನ್ನ ಮಗಂಗೆ ಮದುವೆ ಆಗಿ ಬರುವಂತ ಹುಡುಗಿ ಕೂಡ ತುಂಬಾ ರಿಚ್ ಆಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಿ, ಯಾಕೆ ಅಂತ? ಮ್ಯಾಮ್, ಅದೇ ನಾನು ಅವಾಗಲೇ ಹೇಳಿದೆ ನಿಮಗೆ. ಈಗ ತುಂಬಾ ಬಡವರಿಗೆ ಒಂದು 10 ಲಕ್ಷ ದುಡ್ಡು ಕೊಟ್ರೆ ಅವ್ರು ಗಾಬರಿ ಆಗ್ಬಿಡ್ತಾರೆ. ಯಾಕೆ ಹೇಳಿ, ಅದನ್ನ ಅವ್ರಿಗೆ ಹೇಗೆ ಖರ್ಚು ಮಾಡ್ಬೇಕು ಅಂತ ಗೊತ್ತಿರಲ್ಲ. ಹಂಗಂತ ಬಡವರಿಗೆ ದುಡ್ಡು ಸಿಕ್ಬಾರ್ದು ಅಂತಲ್ಲ, ಖರ್ಚು ಮಾಡೋ ವಿಧಾನನೇ ಗೊತ್ತಿರಲ್ಲ. ಅವ್ರು ಇಟ್ಕೊಂಡು ಏನ್ ಮಾಡ್ತಾರೆ? ಸೊ ಆ ಕಾರಣಕ್ಕೋಸ್ಕರ ಈ ನಮ್ದು ದೊಡ್ಡ ಫ್ಯಾಮಿಲಿ, ನಾವು ರಿಚ್ಚು. ನಮ್ದು ದೀನಬಂಧು ಟೆಕ್ಸ್ಟೈಲ್ ಕಂಪನಿ ಇದೆ ನಮ್ದು. ಸೊ ಇದನ್ನ ನಡೆಸ್ಕೊಂಡು ಹೋಗ್ಬೇಕಲ್ಲ. ಈಗ ಸೊಸೆಯಾಗಿ ನಾನು ಇಷ್ಟು ದಿನ ನನ್ನ ಜವಾಬ್ದಾರಿ ಮಾಡಿದೆ. ನನ್ನ ಸೊಸೆ ಬಂದ್ಮೇಲೆ ನಾನು ಸ್ವಲ್ಪ ಫ್ರೀ ಆಗ್ಬೇಕಲ್ವಾ, ಆ ಜವಾಬ್ದಾರಿ ನಿಭಾಯಿಸ್ಬೇಕಲ್ವಾ ಅವಳು. ಸೊ ಅದಕ್ಕೆ ಈಗ ಬಡವ್ರಿಗೆ ಕರ್ಕೊಂಡ್ಬಂದ್ಬಿಟ್ಟು ಇದು ದೀನಬಂಧು ಟೆಕ್ಸ್ಟೈಲ್ ನೋಡ್ಕೊಂಡ್ರೆ ಹೆಂಗ್ ನೋಡ್ಕೋತಾರೆ? ಕಷ್ಟ ಅಲ್ವಾ. ಸೊ ಅದಕ್ಕೆ ರಿಚ್ ಫ್ಯಾಮಿಲಿ ಇರಬೇಕು, ಜೊತೆಗೆ ನಮ್ಮ ಮನೆನ ತೂಗಿಸ್ಕೊಳ್ಳೋ ಅಂತ ಸಂಪ್ರದಾಯ ಇರಬೇಕು. ಈಗ ಎಂತೆಂಥವ್ರನ್ನ ಕರ್ಕೊಂಬಂದ್ರೆ ಮನೆ ಹೊಡೆದು ಬಿಡ್ತಾರಲ್ಲ, ಭಯ ಇರುತ್ತಲ್ವಾ. ಸೊ ಸಂಪ್ರದಾಯನೂ ಇರಬೇಕು, ರಿಚ್ ಆಗೋ ಇರಬೇಕು, 2 ಕ್ವಾಲಿಟೀಸ್ ಇರಬೇಕು. ಅಂಥವ್ರನ್ನ ನಾನು ಸೊಸೆಯಾಗಿ ಒಪ್ಕೋತೀನಿ. ಯಾರಾದ್ರೂ ಇದ್ರೆ ಹೇಳಿ. ಹಣ ಇದ್ದಲ್ಲಿ ವಿನಯ ಇರೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಆ ತರದ ಹುಡುಗಿ ನಿಜವಾಗ್ಲೂ ನಿಮ್ಮ ಮಗನಿಗೆ ಸೊಸೆಯಾಗಿ ಸಿಗ್ತಾಳೆ ಅಂತ ಅನ್ಸುತ್ತಾ, ನಿಮ್ಮ ಮಗನಿಗೆ ಮದ್ವೆಗೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಬಟ್ ಏನು ಅಂದ್ರೆ, ಈಗ ನಾವು ಶ್ರೀಮಂತರೇ ಅಲ್ವಾ, ನನಗೆ ವಿನಯ ಇದೆಯಲ್ಲ, ನಾನು ಎಲ್ಲ ತೂಗಿಸ್ಕೊಂಡು ಹೋಗ್ತಿದ್ದೀನಲ್ಲ. ನಾನು ಈಗ ಸದ್ಯಕ್ಕೆ ಸೊಸೆಯ ಈಗ ಅತ್ತೆ ಮಾವಂಗೆ ನಾನು ಒಬ್ಳು ಸೊಸೆಯಾಗಿ ಕೆಲಸ ಮಾಡ್ತಾ ಇದ್ದೀನಲ್ವಾ. ಸೊ ನನಗೆ ವಿನಯ ಇದೆ. ಸೊ ನಂತರದವ್ರು ಯಾಕೆ ಸಿಗಲ್ಲ? ಸಿಗ್ತಾರಲ್ವಾ. ಹುಡುಕ್ತೀನಿ, ಕಷ್ಟ ಹುಡುಕ್ತೀನಿ, ಬಿಡಲ್ಲ. ನನ್ನ ಮಗನ ವಿಚಾರಕ್ಕೆ ಬಂದ್ರೆ ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲ ಮ್ಯಾಮ್. ಇನ್ನೊಂದು, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಿರುವಂತದ್ದು. ಈ ಒಂದು ಧಾರಾವಾಹಿ ಒಂದು ನಂಬರ್ 1 ಇದೆ ಸ್ಟಾರ್ ಸುವರ್ಣದಲ್ಲಿ. ಇದು ಹೇಗೆ ಅನಿಸ್ತಿದೆ? ಅಂಡ್ ಈ ಸೀರಿಯಲ್ಗೆ ರೆಸ್ಪಾನ್ಸೇ ಬೇರೆ ತರ ಇದೆ. ಹೌದು, ನಿಜವಾಗ್ಲೂ ಆ ವಿಚಾರದಲ್ಲಿ ನಾನು ತುಂಬಾ ಲಕ್ಕಿ. ಸ್ಟಾರ್ ಸುವರ್ಣದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ನಂಬರ್ 1 ಇದೆ. ಎಷ್ಟು ಈಗ 56 58 ವೀಕ್ಸ್ ಆಯ್ತು. 4 ವೀಕ್ಸ್ ಇಂದ 58 ವೀಕ್ ವರ್ಗೂ ನಂಬರ್ 1 ಸೀರಿಯಲ್ ನಮ್ದೇ ಆಗಿದೆ. ಇನ್ನೂ ಒಂದು ವಿಚಾರ ಏನು ಅಂದ್ರೆ,
ಅದು ಸುವರ್ಣದಲ್ಲಿ 8 ಗಂಟೆಗೆ, ಇದು ಕಲರ್ಸಲ್ಲಿ 8 ಗಂಟೆಗೆ. ನನಗಂತೂ ಟೈಮಿಂಗ್ಸ್ ಕೇಳಿದ ತಕ್ಷಣ ವಾ 2 8 ಗಂಟೆಗ ಅನ್ಸ್ಬಿಡ್ತು. ಯಾವ ಟೈಮಲ್ಲಿ ನಿಮ್ ಧಾರಾವಾಹಿ ನೋಡ ಅದೇ ಮ್ಯಾಮ್, ಈಗ ನಂಗೆ ಕನ್ಫ್ಯೂಷನ್ ಯಾರು ಯಾವ ಟೈಮಲ್ಲಿ ಯಾವ ಸೀರಿಯಲ್ ನೋಡ್ತಾರೆ ಅಂತ. ಆ ತಾಯಿ ಪಾತ್ರನೂ ತುಂಬಾ ಚೆನ್ನಾಗಿದೆ, ಇದೂ ತುಂಬಾ ಚೆನ್ನಾಗಿದೆ. ಗೊತ್ತಿಲ್ಲ ಮ್ಯಾಮ್ ಹೇಗೆ ನಿಭಾಯಿಸ್ತೀನಿ ಅಂತ. ಎಲ್ಲ ವೀಕ್ಷಕರು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಇದುವರೆಗೂ ಸಂಗೀತನ ಹೇಗೆ ಸಪೋರ್ಟ್ ಮಾಡಿದ್ರಿ, ಈಗ ಎಲ್ಲಿ ಹೋದ್ರೂ ಸಂಗೀತಮ್ಮ ಅನ್ನೋ ಬ್ರ್ಯಾಂಡೇ ಮಾಡಿಬಿಟ್ಟಿದ್ದಾರೆ. ಸೊ ಅದಂತೂ ನನ್ನ ವೃತ್ತಿ ರಂಗದಲ್ಲಿ ಇಷ್ಟು ವರ್ಷ ಒಂದು ರೋಲ್ ಮಾಡ್ತಿದ್ದೆ, ಕಾವ್ಯ ಅಂತ ಕರೆಯೋರು. ಈಗ ನಾನು ಎಲ್ಲಿ ಹೋದ್ರೂ ಸಂಗೀತಮ್ಮ ಅಂತ ಕೂಗ್ತಾರೆ. ಸೊ ಅದೇ ಪ್ರೀತಿನ ಸರಿತಾ ಅನ್ನೋ ಕ್ಯಾರೆಕ್ಟರ್ಗೂ ಕೊಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನೀವಿಲ್ಲದೆ ಏನೂ ಇಲ್ಲ. ದಯವಿಟ್ಟು ಇಷ್ಟು ವರ್ಷ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆನೂ ಈ ಸೀರಿಯಲ್ಗೆ ಸಪೋರ್ಟ್ ಮಾಡಿ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಅಜಿತ್ ಭೂಮಿ ಯಾವಾಗ ಒಂದಾಗ್ತಾರೆ, ಅಜಿತ್ಗೆ ಭೂಮಿ ಮೇಲೆ ಲವ್ ಇರೋದು ಯಾವಾಗ ಭೂಮಿಗೆ ಅರ್ಥ ಆಗತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ನಿಮಗೆ ಏನಾದ್ರು ಕೇಳ್ತಾರ ಪ್ರಶ್ನೆಗಳನ್ನ ಹೊರಗಡೆ ಹೋದಾಗ? ತುಂಬಾ ಜನ ಕೇಳ್ತಾರೆ, ಏನ್ ಮ್ಯಾಮ್ ಸೊಸೆನ ಅಷ್ಟಿಷ್ಟ ಪಡ್ತೀರಾ ನೀವು, ಮಗ ಸೊಸೆ ಒಂದಾಗಿದಾರಾ ಇಲ್ವಾ, ಪ್ರೀತಿಸ್ತಿದಾರಾ ಇಲ್ವಾ ಅಂತ ಗೊತ್ತಾಗಲ್ವಾ ಅಂತ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನನ್ನ ಸೊಸೆನೂ ಬೇರೆ ದಡ್ಡಿ, ಏನು ಹೇಳ್ಕೊತಿಲ್ಲ ನಮ್ಮ ಅತ್ತೆಗೆ ನೋವಾಗುತ್ತೆ ಅಂತ. ಸೊಸೆನ್ ಕೇಳಿದ್ರೆ ಸೊಸೆಗೆ ಎಲ್ಲಿ ನೋವಾಗುತ್ತೆ ಅಂತ ನಾನು ಕೇಳ್ತಾ ಇಲ್ಲ. ಒಟ್ನಲ್ಲಿ ಏನು ಜೊತೆಲೆಲ್ಲ ನಗ್ನಗ್ತಾ ಇದೀವಿ, ಹಾಗಾಗಿ ಏನು ಕಂಡು ಬರ್ತಾ ಇಲ್ಲ. ಬಟ್ ಈ ಸಂಗೀತ ಅನ್ನೋ ಕ್ಯಾರೆಕ್ಟ್ರು ನನ್ನ ಮಗ ಸೊಸೆ ರಿಯಲ್ ಗಂಡ ಹೆಂಡತಿ ಅಲ್ಲ ಅಂತ ಗೊತ್ತಾದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ಸತ್ಯವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ನಾನು ನನ್ನ ಮಗ ಸೊಸೆ ಮೇಲೆ ಜೀವನೇ ಇಟ್ಕೊಂಡಿದ್ದೀನಿ. ಅವಳು ಸುಮ್ಮನೆ ಕೂತಿದ್ರೆ ನಾನು ಹೋಗಿ ಕೇಳ್ತೀನಿ ನನ್ಗೆ ಸೊಸೆಗೆ ಏನೋ ಆಗಿದೆ ಅಂತ. ಅಂಥ ಒಂದು ಒಳ್ಳೆ ಪಾತ್ರ ಅದು. ಬಟ್ ಗೊತ್ತಿಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತೀನಿ ಅಂತ. ಬಟ್ ನಂಗೆ ಗೊತ್ತಾದ್ರೆ ನಿಜವಾಗ್ಲೂ ಅವ್ರನ್ನ ಬೇರೆ ಆಗಕ್ಕೆ ಬಿಡಲ್ಲ. ಯಾಕಂದ್ರೆ ನಂಗೆ ಮನ್ಸಿನಲ್ಲೂ ನನಗೆ ಯೋಚನೆ ಮಾಡೋದು ಒಂದೇ, ನನ್ನ ಮಗ ಸೊಸೆ ಚೆನ್ನಾಗಿರ್ಬೇಕು ಅಂತ. ಅದಕ್ಕೋಸ್ಕರ ಇಡೀ ಮನೆಯವ್ರನ್ನ ಎದುರಾಕೊಂಡ್ಬಿಡ್ತೀನಿ, ನನ್ನ ಸೊಸೆ ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು ಅಂತ. ಗೊತ್ತಿಲ್ಲ ಹೇಗೆ ಗೊತ್ತಾಗುತ್ತೆ, ಗೊತ್ತಾದಾಗ ನಾನು ಹೆಂಗ್ ರಿಯಾಕ್ಟ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಬಹುತೇಕ ಧಾರಾವಾಹಿಗಳಲ್ಲಿ ಅತ್ತೆ ಸೊಸೆ ಮಧ್ಯೆ ಜಗಳ ಇರುತ್ತೆ. ಬಟ್ ಇಲ್ಲಿ ಆ ತರ ಇಲ್ಲ. ಇಲ್ಲಿ ಅತ್ತೆ ಸೊಸೆ ತುಂಬಾ ಚೆನ್ನಾಗಿದ್ದಾರೆ ಅಂಡ್ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಸಂಗೀತ ತುಂಬಾ ಪ್ರಯತ್ನ ಪಡುವಂತದ್ದು. ಅಂಡ್ ಅಜಿತ್ ಪಾತ್ರ ಕೂಡ, ಜೊತೆಗೆ ಭೂಮಿ ಪಾತ್ರ ಕೂಡ ಹೇಗಿದೆ ಅಂತಂದ್ರೆ, ನಮ್ಮ ಮನೇಲೂ ಇದೇ ತರದ ಒಂದು ವ್ಯಕ್ತಿಗಳು ಇರಬಾರ್ದಾ, ಇದೇ ತರ ಗಂಡ ಸಿಗ್ಬಾರ್ದಾ, ಇದೇ ತರ ಹೆಂಡತಿ ಸಿಗ್ಬಾರ್ದಾ ಎನ್ನುವಂತಹ ಪಾತ್ರ ಹೇಗ್ ಅನ್ಸುತ್ತೆ ಮ್ಯಾಮ್? ನಿಜವಾಗ್ಲೂ ನೀವು ಸುವರ್ಣ ಪೇಜಲ್ಲಿ ಹೋಗ್ಬಿಟ್ಟು ನಮ್ದು ಅಮ್ಮ ಮಗುಂದಾಗ್ಲಿ ಅತ್ತೆ ಸೊಸೆದಾಗ್ಲಿ ವಿಡಿಯೋ ಹಾಕಿದ್ರೆ ಒಂದಷ್ಟು ಜನ ಇದೇ ಕಮೆಂಟ್ಸ್ ಮಾಡಿರ್ತಾರೆ. ಅಷ್ಟು ಕಮೆಂಟ್ಸ್ ನಾನು ಓದಿದ್ದೀನಿ. ಅಂದರೆ 1.25 ವರ್ಷದಿಂದ ಮ್ಯಾಮ್ ನಿಜವಾಗ್ಲೂ ನಿಮ್ಮ ಕ್ಯಾರೆಕ್ಟರ್ ಹೆಂಗಿದೆ ಅಂದರೆ, ನಂಗೆ ಸಿಕ್ಕಿದ್ರೆ ನಿಮ್ಮ ಥರ ಸೊಸೆನೇ ಸಿಕ್ಕಬೇಕು, ಅಥವಾ ಭೂಮಿ ಥರನೇ ಸಿಕ್ಕಬೇಕು, ಈ ಥರ ಹೇಳ್ತಾರೆ. ನಿಜವಾಗ್ಲೂ ನಾನು ಯಾವ ಥರ ಅಂದರೆ ನಾನು ಅದನ್ನು ಆ್ಯಕ್ಟ್ ಮಾಡೋವಾಗ ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ, ಈಗ ಇಡೀ ಸೊಸೈಟಿನ ನಾನು ಚೇಂಜ್ ಮಾಡೋಕ್ಕಾಗಲ್ಲಮ್ಮ. ಈಗ ಅತ್ತೆ ಸೊಸೆ ಅಂದರೆ ಅದು ಬ್ರ್ಯಾಂಡ್ ಆಗಿ ಬಂದ್ಬಿಟ್ಟಿದೆ, ಜಗಳ ಅನ್ನೋ ಥರ. ಈಗ ಅಟ್ಲೀಸ್ಟು ನಾವಿರೋದನ್ನ ನೋಡಿ ಅಟ್ಲೀಸ್ಟ್ 100 ಜನದಲ್ಲಿ ಒಂದು 10 ಜನ ಅಯ್ಯೋ ಹಿಂಗೂ ಇರ್ಬೋದಲ್ವಾ ಅತ್ತೆ ಸೊಸೆ ಅಂತ ಅನ್ಕೊಂಡ್ರೆ ಅದು ನಾವು ಅವ್ರಿಗೆ ಇದು ಮಾಡ್ದಂಗೆ. ಈ ಸಮಾಜಕ್ಕೆ ನಾವು ಏನೋ ಒಂದು ಅಟ್ಲೀಸ್ಟ್ ಅವ್ರ ಮನ್ಸಲ್ಲ ಯೋಚನೆ ಬರೆಸ್ತೀವಲ್ಲ, ಅದು ಅಲ್ಲೇ ನಾವು ಅರ್ಧ ಗೆದ್ದ ಹಾಗೆ. ಚೇಂಜ್ ಆಗಲಿ ಬಿಡಿ. ಆ 10 ಜನ ಇನ್ನು 10 ಜನಕ್ಕೆ ಇನ್ಸ್ಪೈರ್ ಆದರೆ ಹಿಂಗೆ ಕಡಿಮೆ ಆಗ್ತಾ ಹೋಗುತ್ತಲ್ವ. ಈಗ ಅತ್ತೆ ಸೊಸೆ ಅಂದರೆ ಬರೀ ಜಗಳ, ಮದುವೆ ಆದ ತಕ್ಷಣ ಬೇರೆ ಮನೆಗೆ ಹೋಗು, ಸಪ್ರೇಟ್ ಆಗು, ಇದೇ ಇರುತ್ತೆ. ಬಟ್ ನಮ್ಮ ಸೀರಿಯಲಲ್ಲಿ ಅತ್ತೆ ಸೊಸೆನ ತೋರಿಸಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಅದೇನು ಕ್ರಿಯೇಟಿವಿಟಿ ಸುವರ್ಣ ಚಾನಲ್ ಅವ್ರು ಮಾಡಿದಾರೋ. ಬಟ್ ನಾನು ಆ್ಯಕ್ಚುಲಿ ಈ ಥರ ಅಂದ್ಕೊಂಡಾಗ ನಾನು ಇದು ಸಕ್ಸಸ್ ಆಗುತ್ತೆ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಮ್ಯಾಮ್. ಬಟ್ ನಾನು ಚಾನಲ್ ಅವ್ರ ಜೊತೆ ಅದೇ ಮಾತಾಡಿದೆ, ನಿಜವಾಗ್ಲೂ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಮ್ಮ ಸರ್ ಈ ಥರ ಹಿಟ್ಟಾಗುತ್ತೆ ನನ್ನ ಕ್ಯಾರೆಕ್ಟ್ರು ಅಂತ. ನಿಜವಾಗ್ಲೂ ನನ್ನ ವೃತ್ತಿ ರಂಗಕ್ಕೆ ನೀವು ಒಂದು ಒಳ್ಳೆ ಸಂಗೀತ ಅನ್ನೋ ಒಂದು ಒಳ್ಳೆ ಬಿರುದು ಕೊಟ್ಬಿಟ್ರಿ ಸರ್ ಅಂತ. ತುಂಬ ಚೆನ್ನಾಗಿ ಬರ್ತಿದೆ. ಸಾಕು ಮ್ಯಾಮ್, ಸಮಾಜಕ್ಕೆ ಈ ಕೆಟ್ಟ ಸಂದೇಶ ಏನಕ್ಕೆ ಕೊಡಬೇಕು? ಅಟ್ಲೀಸ್ಟ್ ಒಂದು 10 ಜನ ಚೇಂಜ್ ಆಗಲಿ ಬಿಡಿ ಮ್ಯಾಮ್, ಅಲ್ವಾ? 10 ಜನ ಸೊಸೆದಿರು ಸುಖವಾಗಿರ್ತಾರಲ್ವಾ? ಸೊ ವೀಕ್ಷಕರ ಪ್ರಶ್ನೆ, ಅಜಿತ್ ಮತ್ತೆ ಭೂಮಿ ಯಾವಾಗ ಒಂದಾಗ್ತಾರೆ, ಜೊತೆಗೆ ಶಾರದಾ ಯಾವಾಗ ನಿಮ್ಮ ಮನೆಗೆ ಬರ್ತಾರೆ, ಸಿಗ್ತಾರೆ ಅಂತ? ಮ್ಯಾಮ್ ಅದೇ ಕ್ಯೂರಿಯಾಸಿಟಿನಲ್ಲಿ ಎಲ್ಲ ನೋಡಿ ಸೀರಿಯಲ್ ನಂಬರ್ 1 ಇದೆ. ಈಗ ನಾನು ಅದನ್ನು ಹೇಳ್ಬಿಟ್ರೆ ಹಿಡ್ಕೊಂಡು ತದಕ್ ಬಿಡ್ತಾರೆ ಅಷ್ಟೇ. ಅತಿ ಶೀಘ್ರದಲ್ಲೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಅವ್ರದ್ದು ಅಂದರೆ ಇದು ಮದುವೆ ಆಗಿ 9 ಮಂತ್ಸ್ ಆಗ್ತಾ ಬಂತು. ಕಮಿಟ್ಮೆಂಟ್ ಪ್ರಕಾರ ಇನ್ನು 3 ಮಂತ್ಸ್ ಇದೆ. ಮೋಸ್ಟ್ಲಿ ಇನ್ನೇನು ಗೊತ್ತಾಗ್ಬೋದು. ಯಾಕಂದರೆ ಅವಳು ಅಂದರೆ ಅಗ್ರಿಮೆಂಟ್ಗೆ ಸೂಟಾಗೆ ನಡ್ಕೋತಾಳೆ, ನನ್ನ ಮಗನೂ ಅಷ್ಟೇ ಇದಾಗೆ ನಡ್ಕೋತಾನೆ. ಸೊ ಇನ್ನು 3 ಮಂತ್ಸಲ್ಲಿ ಮೇ ಬಿ ಗೊತ್ತಾಗಬಹುದೇನೋ, ಅದು ಡೈರೆಕ್ಟರ್ ಸರ್ನ ಕೇಳಬೇಕು. ಆಮೇಲೆ ನಾವು ಅಷ್ಟೇ ಶಾರದಾನ ಅಲ್ಲಿ ಹುಡುಕ್ತಿಲ್ಲ, ಎಲ್ಲ ಕಡೆ ಸರ್ಚ್ ಮಾಡ್ತಿದ್ದೀವಿ. ಇನ್ನೇನು ಸಿಗಬಹುದು, ಸಿಗ್ಲಿ. ಸ್ವಲ್ಪ ಹಿಂಟ್ ಕೊಡ್ತಿದ್ದೀರಾ? ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ನನ್ನ ವೃತ್ತಿ ರಂಗದಲ್ಲಿ 18 ವರ್ಷದಿಂದ ಬಣ್ಣ ಹಚ್ಚಿದ್ದೀನಿ. 18 ವರ್ಷದಿಂದ ನೀವು ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ನೂ ಕಲಿತಾ ಇದ್ದೀನಿ.
ಕಲ್ತ್ಕೋತೀನಿ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷ ನನ್ನನ್ನು ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡ್ತಾ ಹೋಗಿ. 8 ವರ್ಷ ನಾನು ಬ್ರೇಕ್ ತೊಗೊಂಡಾಗಲೂ ನನ್ನನ್ನು ಯಾರೂ ಮರ್ತಿರಲಿಲ್ಲ. ಯಾರಾದರೂ ನನ್ನನ್ನು ನೋಡಿದಾಗ, ಮ್ಯಾಮ್ ನೀವು ಯಾಕೆ ಸೀರಿಯಲ್ ಮಾಡ್ತಿಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಿದ್ರಿ ನಿಮ್ಮ ಆ್ಯಕ್ಟಿಂಗು, ನಿಮ್ಮನ್ನು ನಾವು ಮಿಸ್ ಮಾಡ್ಕೋತೀವಿ ಆ ಸ್ಕ್ರೀನ್ ಮೇಲೆ ಅಂತ ತುಂಬ ಜನ ಹೇಳಿದ್ದಿದೆ. ಅವ್ರು ಹೇಳಿದಾಗೆಲ್ಲ ನಂಗೆ ಅನ್ಸೋದು ಹೌದು ನಾನು ಮತ್ತೆ ಹೋಗಬೇಕು ಅಂತ. ನಿಮ್ಮ ಮಾತುಗಳನ್ನೇ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮನೆ ಪ್ಲಸ್ ನನ್ನ ವೃತ್ತಿರಂಗ ಎರಡೂ ಬ್ಯಾಲೆನ್ಸ್ ಮಾಡಿ ನಿಮಗೋಸ್ಕರನೇ ನಾನು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಇನ್ನೂ ಹೆಚ್ಚೆಚ್ಚು ಧಾರಾವಾಹಿನ ಮಾಡ್ತೀನಿ, ಒಳ್ಳೆ ಪಾತ್ರ ಮಾಡ್ತೀನಿ, ನಿಮಗೆ ಇಷ್ಟ ಆಗೋ ಥರನೇ ಕ್ಯಾರೆಕ್ಟರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎರಡೂ ಧಾರಾವಾಹಿಗೆ ಒಳ್ಳೇದಾಗ್ಲಿ. ಆದಷ್ಟು ಬೇಗ ವೀಕ್ಷಕರಿಗೆ ನಿಮ್ಮ ಧಾರಾವಾಹಿಲಿ ಏನ್ ಟ್ವಿಸ್ಟ್ ಇದೆ ಅದಕ್ಕೊಂದು ಆನ್ಸರ್ ಸಿಗೋಂಗಾಗ್ಲಿ ಅಂತ ನಾನು ವೀಕ್ಷಕರ ಪರವಾಗಿ ಕೇಳ್ಕೊತೀನಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ಎಸ್, ಇದಾಗಿತ್ತು ನಟಿ ಶೀಲಾ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.